ನನಗೆ ತುಂಬ ಹೊತ್ತಿಂದ ಒಂದು ನಾಯಿಮರಿ ಕೂಗ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ವಿಕ್ಕಿ ಬ್ರೋನಿ ಇಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ. ಇವರಿಬ್ಬರನ್ನ ಆಚೆ ಬಿಟ್ಟಿದ್ರೆ ಇವರಿಬ್ಬರೇ ಹುಡುಕ್ಬಿಡ್ತಾಯಿದ್ರು ಮೇ ಬಿ. ಬಟ್ ಹುಡುಕಾದ್ಮೇಲೆ ಏನು ಮಾಡ್ತಿದ್ರು ಅನ್ನೋದೇ ಪ್ರಶ್ನೆ ಅಲ್ವಾ. ತುಂಬ ಸಮಯದಿಂದ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ಮೇ ಬಿ ಒಂದು 2 ಅವರ್ಸ್ ಮೇಲೆ ಆಯಿತು, ಇನ್ನೂ ಕೇಳಿಸ್ತಾನೇ ಇದೆ. ನಾನು ಮೊದಲು ಅಂದ್ಕೊಂಡಿದ್ದು ಯಾರೋ ಹೊಸದಾಗಿ ನಾಯಿಮರಿ ತಂದಿದ್ದಾರೆ ಅಂತ. ಬಟ್ ಟೆರೆಸ್ ಮೇಲೆಲ್ಲ ಹೋಗಿ ನೋಡಿದ್ರೆ ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಇನ್ನೂ ಸೌಂಡ್ ಬರ್ತಾನೇ ಇದೆ. ಅದಕ್ಕೆ ಒಂದು ಸಲ ನೋಡ್ಕೊಂಡು ಬರೋಣ ಎಲ್ಲಿ ಏನಾಗಿದೆ ಅಂತ ಹೋಗ್ತಾ ಇದ್ದೀನಿ. ಈ ಕಡೆಯಿಂದನೇ ಸೌಂಡ್ ಬರ್ತಾ ಇದೆ. ಅಂದರೆ ಇನ್ನೂ ಒಂದು ಚಿಕ್ಕ ಮರಿ ಅನಿಸುತ್ತೆ ನನಗೆ. ಅದು ಕೂಗ್ತಾ ಇರೋ ಸೌಂಡ್ ಕೇಳಿದ್ರೆ ಇನ್ನೂ ಒಂದು ಚಿಕ್ಕ ಮರಿನೇ ಅದು. ಅಂದರೆ ಎಷ್ಟೊತ್ತಿಂದ ಅದು ಕೂಗ್ತಾನೇ ಇದೆ ಪಾಪ. ಮೇ ಬಿ ಈ ಕಡೆ ನಿಮಗೂ ಕೇಳಿಸ್ತಾ ಇದೆ ಅನಿಸುತ್ತೆ ಸೌಂಡು, ನಾಯಿಮರಿ ಕೂಗ್ತಾ ಇರೋದು. ಓ ಇಲ್ಲಿ ನೋಡಿ, ಇದು ಚರಂಡಿಗಂತ ಮಾಡಿರೋ ಅಂಥದ್ದು ಅದ್ರ ಒಳಗಡೆ ಬಿದ್ದೋಗ್ಬಿಟ್ಟಿದೆ ಪಾಪ. ಬ್ಲ್ಯಾಕ್ ಇದೆ ಪೂರ. ಇನ್ನು ಚಿಕ್ಕ ಮರಿ ಯಾರೋ ತಂದುಬಿಟ್ಟು ಹೋಗಿದ್ದಾರೆ. ಇಲ್ಲಿ ಇನ್ನೂ ಒಂದಿದೆ ಅಲ್ಲ, ಇದು ನೋಡಿ ಪಾಪ ಅದು ಆಗ್ಲಿಂದ ಕೂಗ್ತಾ ಇದೆ. ಇದು ಚೆನ್ನಾಗಿ ನಿದ್ದೆ ಹೊಡಿತಾ ಇದೆ ನಾಯಿಮರಿ. ಇದು ನಿದ್ದೆ ಹೊಡಿತಾ ಇದೆ ಇದು. ಅದಂತೂ ಆವಾಗಲಿಂದ ಕೂಗ್ತಾನೇ ಇತ್ತು. ಒಳಗಡೆ ಬಿದ್ದೋಗಿದೆ, ಯಾರೋ ತಂದುಬಿಟ್ಟು ಹೋಗಿದ್ದಾರೆ. ಈಗ ಮೇಲೆ ಎತ್ತೋಣ ಇದನ್ನು. ಅಂದರೆ ನಾಯಿಮರಿಗಳು ಎಷ್ಟು ಮುದ್ದಂದರೆ ನಾವು ಅದನ್ನು ಮುದ್ದು ಮಾಡಿದಷ್ಟು ಅವು ನಮಗೆ ಕನೆಕ್ಟ್ ಆಗುತ್ತೆ. ಬಟ್ ಏನಂದರೆ ಈ ನಾಯಿಮರಿಗಳನ್ನ ಸಾಕೋದಕ್ಕಾಗಲ್ಲ ಅಂದರೆ ಏನಕ್ಕೋಸ್ಕರ ನಾಯಿಮರಿಗಳನ್ನ ತೊಗೊಳ್ತಾರೆ ಅಂತ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ನಾಯಿಮರಿಗಳು ಮಾತ್ರ. ಬಟ್ ಬೇಜಾರಾಗುತ್ತೆ ಈ ಥರ ಜಾಗದಲ್ಲಿ ತಂದುಬಿಟ್ಟಾಗ ಅದಕ್ಕೇನಾದರೂ ಹರ್ಟ್ ಆದರೆ ಏನು ಅನ್ಸಲ್ವ ಮನುಷ್ಯನಿಗೆ ಅಂತ. ಸಾಕೋಕ್ಕಾಗಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ತೊಗೊಳ್ಳೇಬಾರ್ದು. ಅಂಥದ್ರಲ್ಲಿ ಈ ಥರ ಬಿಡೋದು ಇನ್ನೂ ಕೂಡ ತುಂಬ ತಪ್ಪು. ಈಗ ಓಕೆ, ನಾವೇನೋ ನೋಡಿದ್ವಿ, ಈಗ ಅದನ್ನು ಮೇಲೆ ತೆಗ್ದಿದ್ದಾಯಿತು. ಬಟ್ ಇದರಲ್ಲಿ ಈಗ ಡ್ರೈ ಆಗಿರೋದ್ರಿಂದ ಏನೂ ಸಹ ಪ್ರಾಬ್ಲಮ್ ಇಲ್ಲ. ಸಪೋಸ್ ಇದರಲ್ಲಿ ನೀರು ಹೋಗ್ತಾ ಇದ್ದಿದ್ರೆ ಪಾಪ ಅದು ಏನು ಮಾಡಬೇಕಿತ್ತು ನಾಯಿಮರಿ. ಇವಾಗ ಮೇಲೆ ತೆಗ್ದಿದ್ದೀನಿ ನಾನು. ತುಂಬಾ ಮುದ್ದಾಗಿದ್ದಾವೆ ನಾಯಿಮರಿಗಳಂತೂ. ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ. ಎಷ್ಟು ಕ್ಯೂಟಾಗಿದೆ ನೋಡಿ ಈ ನಾಯಿಮರಿಗಳಂತೂ. ಮುದ್ದಾಗಿದೆ. ಎರಡು ಕೂಡ ಬ್ಲ್ಯಾಕ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ.